ಘಟನೆ ಅತ್ಯಂತ ದುಃಖಕರ, ವಿಷಾದಕರ. ಕಾರಣ ಅನೇಕ ನಮ್ಮ ರಾಷ್ಟ್ರೀಯ ಬಂಧುಗಳು, ಅದು ಇಡೀ ದೇಶದಿಂದ ಅಲ್ಲಿ ಪ್ರವಾಸಕ್ಕೆ ಹೋದಂಥ ಬಂಧುಗಳ ಮೇಲೆ ಈ ರೀತಿ ಆಗಿರುವಂಥದ್ದು. ಅವ್ರು ಯಾರೋ ಬಂಧುಗಳು ಕಳ್ಕೊಂಡಿರೋದು ಅದು ದೊಡ್ಡ ದುಃಖದ ಸಂಗತಿ. ಆ ಮನೆ ನಮಗೆ ಎಲ್ರಿಗೂ ಕೂಡ ಮನೆಯವರಿಗೆ. ಆದರೆ ಇಡೀ ದೇಶಕ್ಕೆ ಇದೊಂದು ದೊಡ್ಡ ಸವಾಲು, ಒಂದು ದೊಡ್ಡ ಆತಂಕ ನಿರ್ಮಾಣ ಮಾಡೋ ಸಂಗತಿ. ಯಾಕಂದರೆ ಈ ಘಟನೆ ಮಾಮೂಲಿ ಉಗ್ರಗಾಮಿ ಚಟುವಟಿಕೆ ಥರ ಅಲ್ಲ. ಸ್ಥಾನಿಮೆ ಎಲ್ಲೋ ಒಂದು ಕಡೆ ಬ್ಲ್ಯಾಂಡ್ ಬ್ಲಾಸ್ಟ್ ಮಾಡೋದು, ಅಲ್ಲಿದ್ದವ್ರು ಯಾರು ಹೋದು, ಇದು ಟಾರ್ಗೆಟ್ ಮಾಡಿರೋಂಥದ್ದು. ಪ್ರವಾಸಿಗರನ್ನು, ಹಿಂದೂಗಳನ್ನು, ಈ ಥರ ರಾಷ್ಟ್ರದ ಪರವಾಗಿರೋರನ್ನ ಅಂತ ಟಾರ್ಗೆಟ್ ಮಾಡಿರೋದು ಇದು ದೊಡ್ಡ ಒಂದು ಸವಾಲಿನ ವಿಷಯ. ಹಾಗಾಗಿ ಈ ಒಂದು ಆತಂಕ ಇಡೀ 10-15 ರಾಜ್ಯದಿಂದ ಹೋಗಿ ಆಗಿರೋದ್ರಿಂದ ಇಡೀ ರಾಷ್ಟ್ರಕ್ಕೆ ಇದು ವ್ಯಾಪಿಸಿದೆ. ನಮ್ಮ ಶಿವಮೊಗ್ಗದಲ್ಲಿ ನಮ್ಮದೇ ಶಿವಮೊಗ್ಗದ ಬಂಧುಗಳು ಹೋಗಿಂದ ನಮಗಿನ್ನೂ ಹೆಚ್ಚು ಇದು ಮನಸ್ಸಿಗೆ ತಟ್ಟಿದೆ. ಇದೇ ಇಷ್ಟು ತರ್ತಿತ್ತು ಎಲ್ಲೋ ಅದು ನಾನು ಹೇಳಕ್ಕೆ ಬರಲ್ಲ, ಇಷ್ಟು ತಟ್ಟಿದೆ. ಹಾಗೆ ಈ ಘಟನೆನ ಮ್ಯಾಕ್ರೋ ಲೆವೆಲ್ ಅಂದರೆ ಮೇಲ್ಮಟ್ಟದಲ್ಲಿ ಯೋಚನೆ ಮಾಡಿ ಸರ್ಕಾರ ಬಲವಾದ ರೀತಿಯ ಕ್ರಮವನ್ನು ಇದಕ್ಕೆ ತಗೋಬೇಕು. ತುರಂತವಾಗಿ ಇದಕ್ಕೆ ಯಾರ್ಯಾರು ಇದು ಹಿಂದೆ ಶಕ್ತಿ ಇದೆಯೋ, ಉಗ್ರಗಾಮಿ ಸಂಘಟನೆಗಳಿರ್ಬೋದು, ಪಾಕಿಸ್ತಾನ ಇರ್ಬೋದು, ಬಾಂಗ್ಲಾದೇಶ ಇರ್ಬೋದು, ಒಳಗೆ ಅವ್ರಿಗೆ ಸಹಕಾರ ಕೊಟ್ಟವ್ರು ಯಾರೇ ಇರ್ಬೋದು, ಇರ್ರೆಸ್ಪೆಕ್ಟಿವ್ ಆಫ್ ದಿ ಕ್ಯಾಟ್ ಕಮ್ಯುನಿಟಿ, ರಿಲಿಜನ್, ಪಾರ್ಟಿ ಪರ್ಸನ್, ಸರ್ಕಾರ ಮುಲಾಜಿಲ್ಲದೆ ಅವರ ಮೇಲೆ ಕ್ರಮ ತಗೋಬೇಕು. ಅತ್ಯಂತ ಶೀಘ್ರಗತಿಯಲ್ಲಿ ಇಡೀ ಜಮ್ಮು ಕಾಶ್ಮೀರಲ್ಲಿ ಒಳ್ಳೆಯ ವಾತಾವರಣ ನಿರ್ಮಾಣ ಆಗಿದ್ದಂತ ಇಡೀ ದೇಶಕ್ಕೆ ಅನ್ನಿಸ್ತಾ ಇತ್ತು. ಆ ಕಾರಣಕ್ಕಾಗಿ ಇಡೀ ಜನ ಬಂಧುಗಳು ಪ್ರವಾಸ ಹೋಗಿರೋದು. ಈಗ ಏಕ್ದಮ್ ಅದಕ್ಕೊಂದು ಆತಂಕ ನಿರ್ಮಾಣ ಮಾಡಿದ್ರು. ಹಾಗೆ ಇನ್ನೊಂದು ವರ್ಷ ಯಾರು ಹೋಗೋಕೆ ಅಷ್ಟು ಧೈರ್ಯ ಪಡೋದಿಲ್ಲ. ಹಾಗಾಗಿ ಅದನ್ನು ಸರ್ಕಾರಕ್ಕೆ ದೊಡ್ಡ ಸವಾಲು. ಮತ್ತು ಹಿಂದೂ ಅಂತ ಗುರುತು ಮಾಡಿರೋದು ಇದು ಎರಡನೇದು. ಮೂರನೇದು ಹೆಂಗತನ ಬಿಟ್ಟು ನೀವು ಮದುವೆಗೆ ಹೇಳಿ ಅಂತ ಹೇಳಿರೋದು. ಅಂದರೆ ಒಂಥರ ಇಡೀ ಪರಿಸ್ಥಿತಿಯನ್ನು ಕೈಯಲ್ಲಿ ನಿಯಂತ್ರಣ ಮಾಡಿಕೊಂಡು ಮತ್ತೊಮ್ಮೆ ಈ ದೇಶದಲ್ಲಿ ಈಗಿನ ಸರ್ಕಾರ, ಈಗಿನ ಪರಿಸ್ಥಿತಿ ಹಿಂದೂಗಳಿಗೆ, ದೇಶಕ್ಕೆ ಪೂರಕ ಇಲ್ಲ ಅಂತ ಪ್ರೂವ್ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಹಾಗಾಗಿ ಅವರು ಯಶಸ್ವಿಯಾಗಿದ್ದಾರೆ. ಹಾಗೆ ಅಂದರೆ ಈ ಘಟ್ಟೆಯಿಂದ ತೀರ್ಮಾನ ಮಾಡೋಕ್ಕಾಗಲ್ಲ. ಮುಂದೆ ದೇಶ ಹೇಗೆ ನಿಲ್ಲುತ್ತೆ, ಸರ್ಕಾರ ಏನು ತಗೊಳ್ಳುತ್ತೆ, ನಮ್ಮ ಮಿಲಿಟ್ರಿಗಳು ಹೆಂಗೆ ಆ್ಯಕ್ಷನ್ ಮಾಡುತ್ತೆ, ಇದನ್ನು ಹೆಂಗೆ ನಿಭಾಯಿಸುತ್ತೆ ಅನ್ನೋದ್ರ ಮೇಲೆ ನಿಂತಿದೆ. ಹಾಗೆ ನಾವು ನಮ್ಮ ವಿನಂತಿ, ಸಂಘದ ರಾಷ್ಟ್ರೀಯ ಸ್ವಯಂ ಸೇವಕರ ವಿನಂತಿ ಏನಂದರೆ ಇಡೀ ದೇಶ ಒಂದಾಗಿ ನಾವು ಎದುರಿಸಬೇಕು. ಇದು ಕೇವಲ ಸರ್ಕಾರದ ಕೆಲಸ ಇಲ್ಲ, ಇಡೀ ರಾಷ್ಟ್ರದ ಕೆಲಸ ಇದು. ನಾವೆಲ್ಲರೂ ಸಂಘಟನೆಗಳು, ಸಂಸ್ಥೆಗಳು, ರಾಜಕೀಯ ಪಕ್ಷಗಳು, ಮೀಡಿಯಾಗಳು, ಪೊಲೀಸ್ ಇಲಾಖೆ, ಮಿಲಿಟ್ರಿ, ಸರ್ಕಾರ, ನಾವೆಲ್ಲರೂ ಸೇರಿ ಹೋರಾಟವನ್ನು ಮಾಡಬೇಕು. ತುಂಬ ಸಮಾಧಾನ ಸಂಗತಿ, ಸಂತೋಷ ಅಂತ ಹೇಳೋದಿಲ್ಲ ನಾನು. ಎಲ್ಲ ರಾಜಕೀಯ ಪಾರ್ಟಿಗಳು ಒಂದೇ ಧ್ವನಿಯಲ್ಲಿ ಮಾತಾಡಿದ್ದಾರೆ. ಇಡೀ ಪ್ರಪಂಚದ ಅನೇಕ ರಾಷ್ಟ್ರಗಳು ಒಂದೇ ಭಾವವನ್ನು ವ್ಯಕ್ತಪಡಿಸಿದ್ದಾರೆ. ಸೌದಿಯಿಂದ ಹಿಡಿದು ರಷ್ಯಾದಿಂದ ಹಿಡಿದು ಅಮೇರಿಕದಿಂದ ಎಲ್ಲರೂ ಒಂದೇ ಭಾವನೆ ವ್ಯಕ್ತಪಡಿಸಿದ್ದಾರೆ. ಮತ್ತು ಇರಾಣನ ವಾಪಸ್ ಕರೆಸ್ಕೊಂಬಂದಿದ್ದು ಇದಕ್ಕೊಂದು ಪೂರಕ ಕಾರಣ ಇರ್ಬೋದು. ವಕ್ಫ್ ಕಾಯ್ದೆ ತಿದ್ದುಪಡಿ ಒಂದು ಕಾಯ್ದೆ ಇರ್ಬೋದು. ಮತ್ತು ಮೋದಿಯವರು ಹೊರಗಡೆ ಹೋದಾಗ ಮತ್ತು ಅಮೇರಿಕ ಉಪಾಧ್ಯಕ್ಷರು ಬಂದಾಗ ನಡೆದ ಒಂದು ಘಟನೆ, ಇದೆಲ್ಲದರಲ್ಲಿ ಈ ಘಟನೆಗೆ ತುಂಬ ಒಂದು ಮಹತ್ವ ಬಂದಿದೆ. ಹಾಗಾಗಿ ಈ ಘಟನೆಯನ್ನು ಕೇವಲ ಒಂದು ಘಟನೆ ಅಂತ ತಗೊಳ್ಳದೆ ಇದರ ಹಿನ್ನೆಲೆ ಮತ್ತು ಇದು ಮುನ್ನೆಲೆ ಇದೆರಡನ್ನೂ ಗಮನಿಸಿಕೊಂಡು ಸರ್ಕಾರ ಬಲವಾದ ರೀತಿ ಕ್ರಮ ತಗೋಬೇಕು. ನಾವೆಲ್ಲರೂ ಅದರ ಬಗ್ಗೆ ನಿಂತ್ಕೋಬೇಕು. ರಾಷ್ಟ್ರೀಯ ಸ್ವಯಂ ಸೇವೆ ಮೊದಲೇನೂ ಹೇಳ್ತಾ ಇದೆ, ಸಮಾಜ ಸತರ್ಕವಾಗಿರಬೇಕು, ಜಾಗೃತವಾಗಿರಬೇಕು. ಉಗ್ರಗಾಮಿಗಳು ಜಮ್ಮು ಕಾಶ್ಮೀರ ಮಾತ್ರ ಇದ್ದಾರೆ ಅಂತಲ್ಲ. ಹಿಂದೆ ನಮ್ಮ ಶಿವಮೊಗ್ಗದಲ್ಲೇ ತಮಗೆಲ್ಲ ಮೀಡಿಯಾದಲ್ಲಿ ಗೊತ್ತಿದೆ, ಹೊನ್ನಾಳಿಲಿ ಉಗ್ರಗಾಮಿಗಳು ನೋಟ್ ಆಗಿದ್ದು ಗೊತ್ತಿದೆ, ತೀರ್ಥಲ್ಲಿ ನೋಟ್ ಆಗಿದ್ದು ಗೊತ್ತಿದೆ, ನಮ್ಮ ಅಕ್ಕಪಕ್ಕದಲ್ಲೇ ಇರ್ತಾರೆ. ಸೊ ನಾವು ಕೇವಲ ಇದು ಜಮ್ಮು ಕಾಶ್ಮೀರದ್ದು ಶಿವಮೊಗ್ಗ ಸುರಕ್ಷಿತವಾಗಿದೆ ಅಂತ ಅಂದ್ಕೊಳ್ಳದೆ ನಾವು ನಮ್ಮ ವಲಯದಲ್ಲಿ ಅತ್ಯಂತ ಸುರಕ್ಷೆಯನ್ನು ಯೋಚನೆ ಮಾಡಬೇಕು. ನಾವೆಲ್ಲ ಒಟ್ಟಾಗಿದೆ ಎದುರಿಸೋಣ. ಅತ್ಯಂತ ಆತಂಕದ ಸಂಗತಿ. ಆ ಕುಟುಂಬ ಜೊತೆ ನಾವೆಲ್ಲ ಇದ್ದೀವಿ. ಮಂಜುನಾಥ್ ಕುಟುಂಬಕ್ಕೆ ಇಡೀ ಶಿವಮೊಗ್ಗದ ಸಮಾಜ, ಎಲ್ಲರೂ ಮೀಡಿಯಾದವರು, ನೀವು ಸೇರಿಕೊಂಡಂತೆ ನಾವೆಲ್ಲರ ಜೊತೆಯಲ್ಲಿದ್ದೀವಿ. ಅವ್ರ ಮುಂದಿನ ಜೀವನ ಅತ್ಯಂತ ಬೇಗ ಸಹಜ ಸ್ಥಿತಿಗೆ ಬರೋ ಹಾಗೆ ನಾವೆಲ್ಲರೂ ಸಹಕರಿಸೋಣ. ಭಗವಂತ ಅವ್ರ ಕುಟುಂಬಕ್ಕೆ ಒಂದು ದುಃಖವನ್ನು ತಿಳ್ಕೊಳ್ಳೋ ಶಕ್ತಿ, ಬೇಗ ಅವರು ಇದನ್ನು ಮೇಲಕ್ಕೆ ಬರುವಂಥ ಮನಸ್ಥಿತಿ ನಿರ್ಮಾಣ ಮಾಡಲಿ. ನಾವೆಲ್ಲರೂ ಸೇರಿ ಈ ದೇಶದ ಈ ಪರಿಸ್ಥಿತಿಯನ್ನು ಎದುರಿಸೋಣ ಅಂತೇಳಿ ಸಂಘ ವಿನಂತಿ ಮಾಡುತ್ತೆ. ಅಲ್ಲ, ನೀವು ವೈಫಲ್ಯ ಅನ್ನೋದನ್ನು ಘಟನೆ ಒಂದಕ್ಕೆ ತೊಗೊಳಕ್ಕೆ ಬರಲ್ಲ. ಪ್ರಯತ್ನ ಮಾಡಿದರೂ ಕೆಲವು ಬಾರಿ ನಡೆಯುತ್ತೆ. ಈಗ ಎಲ್ಲ ಎಚ್ಚರಿಕೆ ಅಂದರೆ ಆ್ಯಕ್ಸಿಡೆಂಟ್ ಆಗೋದಕ್ಕೆ ನಾನು ಸರಿಯಾಗಿ ಡ್ರೈವಿಂಗ್ ಮಾಡೋದು ಮಾಡ್ತಾ ಸಾಕಾಗಲ್ಲ, ಎದುರಿಗಿರೋನು ಸರಿಯಾಗಿ ಡ್ರೈವಿಂಗ್ ಮಾಡಬೇಕು. ನಾನೊಬ್ಬ ಡ್ರೈವಿಂಗ್ ಮಾಡಿದ್ರೆ ಏನು ಸರಿ ಆಗೋಲ್ಲ, ಅವನು ಡ್ರೈವಿಂಗ್ ಮಾಡಬೇಕು. ಬೇರೆ ಅನೇಕ ಕಾರಣಗಳಿರುತ್ತೆ. ಹಾಗಾಗಿ ವೈಫಲ್ಯ ಅಲ್ವಾ, ನಾ ಅದನ್ನೇನು ಅವ್ರ ಬಗ್ಗೆ ಜಡ್ಜ್ಮೆಂಟ್ ಕೊಡೋಲ್ಲ. ಆದರೆ ಒಂದು ಘಟನೆಯಲ್ಲಿ ಇಟ್ಟು 15 ವರ್ಷ ಎಷ್ಟು ಕಂಟ್ರೋಲ್ ಮಾಡಿದ್ರಲ್ಲ, ಎಷ್ಟು ಕಂಟ್ರೋಲ್ ಮಾಡಿದ್ರ. ಒಂದು ವೈಫಲ್ಯದಲ್ಲಿ ಇಡೀ ಸರ್ಕಾರದ ವ್ಯವಸ್ಥೆನೇ ಅವ್ಯವಸ್ಥೆ ಅಂತೂ ಹೇಳಬಾರ್ದು. ಆದರೆ ವೈಫಲ್ಯವನ್ನು ಮಾರಾಲರಿಗೂ ನೈತಿಕ ಒಪ್ಕೊಂಡು ಕಾರಣ ಯಾಕೆ ವೈಫಲ್ಯ ಅಂದರೆ ಅವರು ಮಿಲಿಟ್ರಿ ಬೇಸ್ಡಲ್ಲೇ ಬಂದಿದ್ದರು, ಯಾಕೆ ಗೊತ್ತಾಗಲಿಲ್ಲ, ಇದೆಲ್ಲ ಪ್ರಶ್ನೆಗಳಿದೆ. ಜನಗಳ ಪ್ರಶ್ನೆಗೆ ಸರ್ಕಾರ ಉತ್ತರ ಕೊಡಬೇಕು, ಸೂಕ್ತ ಉತ್ತರ ಕೊಡಲಿ. ಅದನ್ನು ಜಡ್ಜ್ಮೆಂಟ್ ಮಾಡೋ ನಾನಲ್ಲ, ಜಡ್ಜ್ಮೆಂಟ್ ನನ್ನ ಹೊರಗಡೆಯವರಲ್ಲ. ಸರ್ಕಾರ ನಮ್ಮ ಜನಗಳ ಪ್ರಶ್ನೆ ಇದೆ. ಸರ್ಕಾರದ ವೈಫಲ್ಯವಾ, ರಕ್ಷಣಾ ಇಲಾಖೆದ ವೈಫಲ್ಯವಾ, ಸರ್ಕಾರದಕ್ಕೆ ಉತ್ತರ ಕೊಡುತ್ತೆ. ಈಗ ಯಾರ ಕಾರಣ ಅಂತ ಯೋಚನೆ ಮಾಡೋಕ್ಕಿಂತ ಪರಿಸ್ಥಿತಿ ಎದುರಿಸೋಕೆ ಏನು ಮಾಡಬೇಕು,
ಇದು ನಮ್ಮ ಕನ್ಸರ್ನ್. ಹಾಗೆ ರಾಷ್ಟ್ರೀಯ ಸ್ವಯಂ ಸಂಘ ಈ ಪರಿಸ್ಥಿತಿಗೆ ಸಮಾಜ, ಸರ್ಕಾರ, ಇಡೀ ವ್ಯವಸ್ಥೆಗಳು ಎದ್ದು ನಿಲ್ಲು ಸಹಕರಿಸಬೇಕು ಅಂತ. ವೈಫಲ್ಯ ಯಾರಿಗಾಗಿದೆ ಅದ್ರ ಮೇಲೆ ಸೂಕ್ತ ಕ್ರಮಗಳು ಏನು ತಗೋಬೇಕೋ ಸರ್ಕಾರ ಆ ಪ್ರಕಾರ ಮಾಡಲಿ ಅನ್ನೋದು ಅಪೇಕ್ಷೆ. ಘಟನೆ ಅತ್ಯಂತ ದುಃಖಕರ, ವಿಷಾದಕರ. ಕಾರಣ ಅನೇಕ ನಮ್ಮ ರಾಷ್ಟ್ರೀಯ ಬಂಧುಗಳು, ಅದು ಇಡೀ ದೇಶದಿಂದ ಅಲ್ಲಿ ಪ್ರವಾಸಕ್ಕೆ ಹೋದಂಥ ಬಂಧುಗಳ ಮೇಲೆ ಈ ರೀತಿ ಆಗಿರುವಂಥದ್ದು, ಅವ್ರು ಯಾರೋ ಬಂಧುಗಳು ಕಳ್ಕೊಂಡಿರೋದು ಅದು ದೊಡ್ಡ ದುಃಖದ ಸಂಗತಿ. ಆ ಮನೆ ನಮಗೆ ಎಲ್ರಿಗೂ ಕೂಡ ಮನೆಯವರಿಗೆ. ಆದರೆ ಇಡೀ ದೇಶಕ್ಕೆ ಇದೊಂದು ದೊಡ್ಡ ಸವಾಲು, ಒಂದು ದೊಡ್ಡ ಆತಂಕ ನಿರ್ಮಾಣ ಮಾಡೋ ಸಂಗತಿ. ಯಾಕಂದರೆ ಈ ಘಟನೆ ಮಾಮೂಲಿ ಉಗ್ರಗಾಮಿ ಚಟುವಟಿಕೆ ಥರ ಅಲ್ಲ. ಸ್ಥಾನಿಮೆ ಎಲ್ಲೋ ಒಂದು ಕಡೆ ಬ್ಲ್ಯಾಂಡ್ ಬ್ಲಾಸ್ಟ್ ಮಾಡೋದು, ಅಲ್ಲಿದ್ದವ್ರು ಯಾರು ಹೋದು, ಇದು ಟಾರ್ಗೆಟ್ ಮಾಡಿರುವಂಥದ್ದು. ಪ್ರವಾಸಿಗರನ್ನು, ಹಿಂದೂಗಳನ್ನು, ಈ ಥರ ರಾಷ್ಟ್ರದ ಪರವಾಗಿರೋರನ್ನ ಅಂತ ಟಾರ್ಗೆಟ್ ಮಾಡಿರೋದು ಇದು ದೊಡ್ಡ ಒಂದು ಸವಾಲಿನ ವಿಷಯ. ಹಾಗಾಗಿ ಈ ಒಂದು ಆತಂಕ ಇಡೀ 10-15 ರಾಜ್ಯದಿಂದ ಹೋಗಿ ಆಗಿರೋದ್ರಿಂದ ಇಡೀ ರಾಷ್ಟ್ರಕ್ಕೆ ಇದು ವ್ಯಾಪಿಸಿದೆ. ನಮ್ಮ ಶಿವಮೊಗ್ಗದಲ್ಲಿ ನಮ್ಮದೇ ಶಿವಮೊಗ್ಗದ ಬಂಧುಗಳು ಹೋಗಿಂದ ನಮಗಿನ್ನೂ ಹೆಚ್ಚು ಇದು ಮನಸ್ಸಿಗೆ ತಟ್ಟಿದೆ. ಇದೇ ಇಷ್ಟು ತರ್ತಿತ್ತು ಅಲ್ಲೋ ಅದು ಹೇಳಕ್ಕೆ ಬರಲ್ಲ, ಇಷ್ಟು ತಟ್ಟಿದೆ. ಹಾಗೆ ಈ ಘಟನೆನ ಮ್ಯಾಕ್ರೋ ಲೆವೆಲ್ ಅಂದರೆ ಮೇಲ್ಮಟ್ಟದಲ್ಲಿ ಯೋಚನೆ ಮಾಡಿ ಸರ್ಕಾರ ಬಲವಾದ ರೀತಿಯ ಕ್ರಮವನ್ನು ಇದಕ್ಕೆ ತಗೋಬೇಕು. ತುರಂತವಾಗಿ ಇದಕ್ಕೆ ಯಾರ್ಯಾರು ಇದು ಹಿಂದೆ ಶಕ್ತಿ ಇದೆಯೋ, ಉಗ್ರಗಾಮಿ ಸಂಘಟನೆಗಳಿರ್ಬೋದು, ಪಾಕಿಸ್ತಾನ ಇರ್ಬೋದು, ಬಾಂಗ್ಲಾದೇಶ ಇರ್ಬೋದು, ಒಳಗೆ ಅವ್ರಿಗೆ ಸಹಕಾರ ಕೊಟ್ಟವ್ರು ಯಾರೇ ಇರ್ಬೋದು, ಇರ್ರೆಸ್ಪೆಕ್ಟಿವ್ ಆಫ್ ದಿ ಕ್ಯಾಟ್ ಕಮ್ಯುನಿಟಿ, ರಿಲಿಜನ್, ಪಾರ್ಟಿ ಪರ್ಸನ್, ಸರ್ಕಾರ ಮುಲಾಜಿಲ್ಲದೆ ಅವರ ಮೇಲೆ ಕ್ರಮ ತಗೋಬೇಕು. ಅತ್ಯಂತ ಶೀಘ್ರಗತಿಯಲ್ಲಿ ಇಡೀ ಜಮ್ಮು ಕಾಶ್ಮೀರಲ್ಲಿ ಒಳ್ಳೆಯ ವಾತಾವರಣ ನಿರ್ಮಾಣ ಆಗಿದ್ದು ಅಂತ ಇಡೀ ದೇಶಕ್ಕೆ ಅನ್ನಿಸ್ತಾ ಇತ್ತು. ಆ ಕಾರಣಕ್ಕಾಗಿ ಇಡೀ ಜನ ಬಂಧುಗಳು ಪ್ರವಾಸ ಹೋಗಿರೋದು. ಈಗ ಏಕ್ದಮ್ ಅದಕ್ಕೊಂದು ಆತಂಕ ನಿರ್ಮಾಣ ಮಾಡಿದ್ರು. ಹಾಗೆ ಇನ್ನೊಂದು ವರ್ಷ ಯಾರು ಹೋಗೋಕೆ ಅಷ್ಟು ಧೈರ್ಯ ಪಡೋದಿಲ್ಲ. ಹಾಗಾಗಿ ಅದನ್ನು ಸರ್ಕಾರಕ್ಕೆ ದೊಡ್ಡ ಸವಾಲು. ಮತ್ತು ಹಿಂದೂ ಒಂದು ಗುರುತು ಮಾಡಿರೋದು ಇದು ಎರಡನೇದು. ಮೂರನೇದು ಹೆಂಗತರ ಬಿಟ್ಟು ನೀವು ಮೋದಿಗಾಗಿ ಹೇಳಿ ಅಂತ ಹೇಳಿರೋದು. ಅಂದರೆ ಒಂಥರ ಇಡೀ ಪರಿಸ್ಥಿತಿನ ಕೈಯಲ್ಲಿ ನಿಯಂತ್ರಣ ಮಾಡಿಕೊಂಡು ಮತ್ತೊಮ್ಮೆ ಈ ದೇಶದಲ್ಲಿ ಈಗಿನ ಸರ್ಕಾರ, ಈಗಿನ ಪರಿಸ್ಥಿತಿ ಹಿಂದೂಗಳಿಗೆ, ದೇಶಕ್ಕೆ ಪೂರಕ ಇಲ್ಲ ಅಂತ ಪ್ರೂವ್ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಹಾಗಾಗಿ ಅವರು ಯಶಸ್ವಿ ಆಗಿದ್ದಾರೆ. ಹಾಗೆ ಅಂದರೆ ಈ ಘಟ್ಟೆಯಿಂದ ತೀರ್ಮಾನ ಮಾಡೋಕ್ಕಾಗಲ್ಲ. ಮುಂದೆ ದೇಶ ಹೇಗೆ ನಿಲ್ಲುತ್ತೆ, ಸರ್ಕಾರ ಏನು ತಗೊಳುತ್ತೆ, ನಮ್ಮ ಮಿಲಿಟ್ರಿಗಳು ಹೆಂಗೆ ಆ್ಯಕ್ಷನ್ ಮಾಡುತ್ತೆ, ಇದನ್ನು ಹೆಂಗೆ ನಿಭಾಯಿಸುತ್ತೆ ಅನ್ನೋದ್ರ ಮೇಲೆ ನಿಂತಿದೆ. ಹಾಗೆ ನಾವು ನಮ್ಮ ವಿನಂತಿ, ಸಂಘದ ರಾಷ್ಟ್ರೀಯ ಸ್ವಯಂ ಸಂಘದ ವಿನಂತಿ ಏನಂದರೆ ಇಡೀ ದೇಶ ಒಂದಾಗಿ ಎದುರಿಸಬೇಕು. ಇದು ಕೇವಲ ಸರ್ಕಾರದ ಕೆಲಸ ಇಲ್ಲ, ಇಡೀ ರಾಷ್ಟ್ರದ ಕೆಲಸ ಇದು. ನಾವೆಲ್ಲರೂ ಸಂಘಟನೆಗಳು, ಸಂಸ್ಥೆಗಳು, ರಾಜಕೀಯ ಪಕ್ಷಗಳು, ಮೀಡಿಯಾಗಳು, ಪೊಲೀಸ್ ಇಲಾಖೆ, ಮಿಲಿಟ್ರಿ, ಸರ್ಕಾರ ನಾವೆಲ್ಲರೂ ಸೇರಿ ಹೋರಾಟವನ್ನು ಮಾಡಬೇಕು. ತುಂಬ ಸಮಾಧಾನ ಸಂಗತಿ, ಸಂತೋಷ ಅಂತ ಹೇಳೋದಿಲ್ಲ ನಾನು. ಎಲ್ಲ ರಾಜಕೀಯ ಪಾರ್ಟಿಗಳು ಒಂದೇ ಧ್ವನಿಯಲ್ಲಿ ಮಾತಾಡಿದ್ದಾರೆ. ಇಡೀ ಪ್ರಪಂಚದ ಅನೇಕ ರಾಷ್ಟ್ರಗಳು ಒಂದೇ ಭಾವವನ್ನು ವ್ಯಕ್ತಪಡಿಸಿದ್ದಾರೆ. ಸೌದಿಯಿಂದ ಹಿಡಿದು ರಷ್ಯಾದಿಂದ ಹಿಡಿದು ಅಮೇರಿಕದಿಂದ ಎಲ್ಲರೂ ಒಂದೇ ಭಾವನೆ ವ್ಯಕ್ತಪಡಿಸಿದ್ದಾರೆ. ಮತ್ತು ಇರಾಣನ ವಾಪಸ್ ಕರೆಸ್ಕೊಂಬಂದಿದ್ದು ಇದಕ್ಕೊಂದು ಪೂರಕ ಕಾರಣ ಇರ್ಬೋದು. ವಕ್ಫ್ ಕಾಯ್ದೆ ತಿದ್ದುಪಡಿ ಒಂದು ಕಾಯ್ದೆ ಇರ್ಬೋದು. ಮತ್ತು ಮೋದಿಯವರು ಹೊರಗಡೆ ಹೋದಾಗ ಮತ್ತು ಅಮೇರಿಕ ಉಪಾಧ್ಯಕ್ಷರು ಬಂದಾಗ ನಡೆದ ಒಂದು ಘಟನೆ. ಇದೆಲ್ಲದರಲ್ಲಿ ಈ ಘಟನೆಗೆ ತುಂಬ ಒಂದು ಮಹತ್ವ ಬಂದಿದೆ. ಹಾಗಾಗಿ ಈ ಘಟನೆಯನ್ನು ಕೇವಲ ಒಂದು ಘಟನೆಯನ್ನು ತಗೊಳ್ಳದೆ ಇದರ ಹಿನ್ನೆಲೆ ಮತ್ತು ಇದು ಮುನ್ನೆಲೆ ಇದೆರಡನ್ನೂ ಗಮನಿಸಿಕೊಂಡು ಸರ್ಕಾರ ಬಲವಾದ ರೀತಿ ಕ್ರಮ ತಗೋಬೇಕು. ನಾವೆಲ್ಲರೂ ಅದರ ಬಗ್ಗೆ ನಿಂತ್ಕೋಬೇಕು. ರಾಷ್ಟ್ರೀಯ ಸ್ವಯಂ ಸಂಘ ಮೊದಲೇನೂ ಹೇಳ್ತಾ ಇದೆ, ಸಮಾಜ ಸತರ್ಕವಾಗಿರಬೇಕು, ಜಾಗೃತವಾಗಿರಬೇಕು. ಉಗ್ರಗಾಮಿಗಳು ಜಮ್ಮು ಕಾಶ್ಮೀರ ಮಾತ್ರ ಇದ್ದಾರೆ ಅಂತಲ್ಲ. ಹಿಂದೆ ನಮ್ಮ ಶಿವಮೊಗ್ಗದಲ್ಲೇ ತಮಗೆಲ್ಲ ಮೀಡಿಯಾದಲ್ಲಿ ಗೊತ್ತಿದೆ, ಹೊನ್ನಾಳಿಲಿ ಉಗ್ರಗಾಮಿಗಳು ನೋಟಾಗಿದ್ದು ಗೊತ್ತಿದೆ, ತೀರ್ಥಲ್ಲಿ ನೋಟಾಗಿದ್ದು ಗೊತ್ತಿದೆ, ನಮ್ಮ ಅಕ್ಕಪಕ್ಕದಲ್ಲೇ ಇರ್ತಾರೆ. ಸೊ ನಾವು ಕೇವಲ ಇದು ಜಮ್ಮು ಕಾಶ್ಮೀರದ್ದು ಶಿವಮೊಗ್ಗ ಸುರಕ್ಷಿತವಾಗಿದೆ ಅಂತ ಅಂದ್ಕೊಳ್ಳದೆ ನಾವು ನಮ್ಮ ವಲಯದಲ್ಲಿ ಅತ್ಯಂತ ಸುರಕ್ಷೆಯನ್ನು ಯೋಚನೆ ಮಾಡಬೇಕು. ನಾವೆಲ್ಲ ಒಟ್ಟಾಗಿ ಎದುರಿಸೋಣ. ಅತ್ಯಂತ ಆತಂಕದ ಸಂಗತಿ. ಆ ಕುಟುಂಬ ಜೊತೆ ನಾವೆಲ್ಲ ಇದ್ದೀವಿ. ಮಂಜುನಾಥ್ ಕುಟುಂಬಕ್ಕೆ ಇಡೀ ಶಿವಮೊಗ್ಗದ ಸಮಾಜ, ಎಲ್ಲರೂ ಮೀಡಿಯಾದವರು, ನೀವು ಸೇರಿಕೊಂಡಂತೆ ನಾವೆಲ್ಲ ಅವ್ರ ಜೊತೆಯಲ್ಲಿದ್ದೀವಿ. ಅವ್ರ ಮುಂದಿನ ಜೀವನ ಅತ್ಯಂತ ಬೇಗ ಸಹಜ ಸ್ಥಿತಿಗೆ ಬರೋ ಹಾಗೆ ನಾವೆಲ್ಲರೂ ಸಹಕರಿಸೋಣ. ಭಗವಂತ ಅವ್ರ ಕುಟುಂಬಕ್ಕೆ ಒಂದು ದುಃಖವನ್ನು ತಿಳ್ಕೊಳ್ಳೋ ಶಕ್ತಿ, ಬೇಗ ಅವರು ಇದನ್ನು ಮೇಲಕ್ಕೆ ಬರುವಂಥ ಮನಸ್ಥಿತಿ ನಿರ್ಮಾಣ ಮಾಡಲಿ. ನಾವೆಲ್ಲರೂ ಸೇರಿ ಈ ದೇಶದ ಈ ಪರಿಸ್ಥಿತಿಯನ್ನು ಎದುರಿಸೋಣ ಅಂತೇಳಿ ಸಂಘ ವಿನಂತಿ ಮಾಡುತ್ತೆ. ಅಲ್ಲ, ನೀವು ವೈಫಲ್ಯ ಅನ್ನೋದನ್ನು ಘಟನೆ ಒಂದಕ್ಕೆ ತೊಗೊಳಕ್ಕೆ ಬರಲ್ಲ. ಪ್ರಯತ್ನ ಮಾಡಿದರೂ ಕೆಲವು ಬಾರಿ ನಡೆಯುತ್ತೆ. ಈಗ ಎಲ್ಲ ಎಚ್ಚರಿಕೆ ಆ್ಯಕ್ಸಿಡೆಂಟ್ ಆಗೋದಕ್ಕೆ ನಾನು ಸರಿಯಾಗಿ ಡ್ರೈವಿಂಗ್ ಮಾಡಿದ್ರೆ ಮಾಡ್ತಾ ಸಾಕಾಗಲ್ಲ, ಎದುರಿಗಿರೋನೇ ಸರಿಯಾಗಿ ಡ್ರೈವಿಂಗ್ ಮಾಡಬೇಕು. ನಾನೊಬ್ಬರು ಡ್ರೈವಿಂಗ್ ಮಾಡಿ ಏನು ಸರಿ ಆಗೋಲ್ಲ, ಅವನು ಡ್ರೈವಿಂಗ್ ಮಾಡಬೇಕು. ಬೇರೆ ಅನೇಕ ಕಾರಣಗಳಿರುತ್ತೆ. ಹಾಗಾಗಿ ವೈಫಲ್ಯ ಅಲ್ವಾ, ನಾ ಅದನ್ನೇನು ಅವ್ರ ಬಗ್ಗೆ ಜಡ್ಜ್ಮೆಂಟ್ ಕೊಡೋಲ್ಲ. ಆದರೆ ಒಂದು ಘಟನೆಯಲ್ಲಿ ಇಟ್ಟು 15 ವರ್ಷ ಎಷ್ಟು ಕಂಟ್ರೋಲ್ ಮಾಡಿದ್ರಲ್ಲ, ಎಷ್ಟು ಕಂಟ್ರೋಲ್ ಮಾಡಿದ್ರ. ಅದು ಒಂದು ವೈಫಲ್ಯದಲ್ಲಿ ಇಡೀ ಸರ್ಕಾರದ ವ್ಯವಸ್ಥೆನೇ ಅವ್ಯವಸ್ಥೆ ಅಂತೂ ಹೇಳಬಾರ್ದು. ಆದರೆ ವೈಫಲ್ಯವನ್ನು ಮಾರಾಲರಿಗೂ ನೈತಿಕ ಒಪ್ಕೋಬೇಕು. ಒಪ್ಕೊಂಡು ಕಾರಣ ಯಾಕೆ ವೈಫಲ್ಯ ಅಂದರೆ ಅವರು ಮಿಲಿಟ್ರಿ ಬೇಸ್ಡಲ್ಲೇ ಬಂದಿದ್ದರು, ಯಾಕೆ ಗೊತ್ತಾಗಲಿಲ್ಲ, ಇದೆಲ್ಲ ಪ್ರಶ್ನೆಗಳಿದೆ. ಜನಗಳ ಪ್ರಶ್ನೆಗೆ ಸರ್ಕಾರ ಉತ್ತರ ಕೊಡಬೇಕು, ಸೂಕ್ತ ಉತ್ತರ ಕೊಡಲಿ. ಅದನ್ನು ಜಡ್ಜ್ಮೆಂಟ್ ಮಾಡೋ ನಾನಲ್ಲ, ಜಡ್ಜ್ಮೆಂಟನ್ನು ಹೊರಗಡೆಯವರಲ್ಲ. ಸರ್ಕಾರ ನಮ್ಮ ಜನಗಳ ಪ್ರಶ್ನೆ ಇದೆ. ಸರ್ಕಾರದ ವೈಫಲ್ಯವಾ, ರಕ್ಷಣಾ ಇಲಾಖೆದ ವೈಫಲ್ಯವಾ, ಸರ್ಕಾರದಕ್ಕೆ ಉತ್ತರ ಕೊಡುತ್ತೆ. ಈಗ ಯಾರ ಕಾರಣ ಅಂತ ಯೋಚನೆ ಮಾಡೋಕ್ಕಿಂತ ಪರಿಸ್ಥಿತಿಯನ್ನು ಎದುರಿಸೋಕೆ ಏನು ಮಾಡಬೇಕು,
ಇದು ನಮ್ಮ ಕನ್ಸರ್ನ್. ಹಾಗೆ ರಾಷ್ಟ್ರೀಯ ಸ್ವಯಂ ಸಂಘ ಈ ಪರಿಸ್ಥಿತಿಗೆ ಸಮಾಜ, ಸರ್ಕಾರ, ಇಡೀ ವ್ಯವಸ್ಥೆಗಳು ಎದ್ದು ನಿಲ್ಲು ಸಹಕರಿಸಬೇಕು ಅಂತ. ವೈಫಲ್ಯ ಯಾರಿಗಾಗಿದೆ ಅದ್ರ ಮೇಲೆ ಸೂಕ್ತ ಕ್ರಮಗಳು ಏನು ತಗೋಬೇಕೋ ಸರ್ಕಾರ ಆ ಪ್ರಕಾರ ಮಾಡಲಿ ಅನ್ನೋದು ಅಪೇಕ್ಷೆ.